ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಬಿಎಂಟಿಸಿ ಕಂಡಕ್ಟರ್ನಿಂದ ಇದೆಂಥ ನೀಚ ನಡವಳಿಕೆ. ಫ್ರೀ ಪ್ರಯಾಣ ಅಂತ ಬಾಯಿಗೆ ಬಂದಂತೆ ಮಾತನಾಡೋದಾ? ಸಾರಿಗೆ ಸಚಿವರೇ ದಯಮಾಡಿ ಈ ಸ್ಟೋರಿ ನೋಡಿ. ಬಿಎಂಟಿಸಿ ಕಂಡಕ್ಟರ್ನಿಂದ ಈ ರೀತಿಯಾಗಿ ನೀಚ ನಡವಳಿಕೆ ವರ್ತನೆ ಉಂಟಾಗಿದೆ. ಇದೆಂಥ ನೀಚ ನಡವಳಿಕೆ ಅಂತೀನಿ. ಫ್ರೀ ಪ್ರಯಾಣ ಅಂತ ಬಾಯಿಗೆ ಬಂದಂತೆ ನಿಂದನೆ ಮಾಡಿದ್ರೆ ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಗೆ ನಿಂದಿಸಿದಾನೆ ಕಂಡಕ್ಟರ್. ಸರ್ಕಾರ ಮತ್ತು ಮಹಿಳೆಯರನ್ನ ಬೈದಂಥ ನಿರ್ವಾಹಕ. ಅವಾಚ್ಯ ಶಬ್ದಗಳಿಂದ ಮಹಿಳೆಯನ್ನ ನಿಂದಿಸಿ ಕಂಡಕ್ಟರ್ ಮಾತನಾಡಿದ್ದಾರೆ. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಮಹಿಳೆ ಪ್ರಯಾಣ ಮಾಡುತ್ತಿದ್ರು. ಈ ಸಂದರ್ಭದಲ್ಲಿ ಫುಲ್ ರಶ್ ಆಗಿದ್ದಂತಹ ಬಿಎಂಟಿಸಿ ಬಸ್. ನಿಮಗೆ ಮನೆಯಲ್ಲಿ ಮಾಡಕ್ಕೆ ಕೆಲಸ ಇಲ್ವಾ? ಫ್ರೀ ಅಂತ ಊರೂರು ಸುತ್ತೀರಾ ಅಂತ ಕಿರಿಕ್ ಮಾಡಿದ್ದಾನೆ ಕಂಡಕ್ಟರ್. ಕೆಂಗೇರಿ ಬಳಿಯೇ ಮಹಿಳೆಯನ್ನ ಇಳಿಸಿದಂಥ ಕಂಡಕ್ಟರ್ ಕೆಂಗೇರಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈಗ ಗೌರಮ್ಮ ಮಹಿಳೆ ದೂರಿನ ಮೇಲೆ ಕಂಡಕ್ಟರ್ ಮೇಲೆ ಎಫ್ಐಆರ್ ಆಗಿದೆ. ಸಾರಿಗೆ ಸಚಿವರು ನೋಡಲೇಬೇಕಾದ ಸ್ಟೋರಿ ಇದು. ಬಿಎಂಟಿಸಿ ಕಂಡಕ್ಟರ್ನಿಂದ ನೀಚ ವರ್ತನೆ, ನೀಚ ನಡವಳಿಕೆ ಕಂಡು ಬಂದಿರುವಂಥದ್ದು. ಫ್ರೀ ಪ್ರಯಾಣ ಅಂತ ಬಾಯಿಗೆ ಬಂದಂತೆ ಮಾತನಾಡಿರುವಂಥದ್ದು. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಗೆ ನಿಂದಿಸಿದಾನೆ ಕಂಡಕ್ಟರ್. ಸರ್ಕಾರ ಮತ್ತು ಮಹಿಳೆಯರನ್ನ ಬೈದಿದ್ದಾನೆ ನಿರ್ವಾಹಕ. ಫ್ರೀ ಬಸ್ ಸರ್ಕಾರ ಕೊಡ್ತು ಅಂತ ಬಂದ್ಬಿಡದ ಅಂದಿದ್ದಾನೆ. ಅವಾಚ್ಯ ಶಬ್ದಗಳಿಂದ ಮಹಿಳೆಯನ್ನ ನಿಂದಿಸಿದಂತಹ ಕಂಡಕ್ಟರ್ ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಮಹಿಳೆ ಪ್ರಯಾಣ ಮಾಡುತ್ತಿದ್ರು. ಈ ವೇಳೆ ಬಸ್ ಕೂಡ ತುಂಬಾನೇ ರಶ್ ಆಗಿತ್ತು. ಬಿಎಂಟಿಸಿ ಬಸ್ಸು. ಮನೇಲಿ ಮಾಡಕ್ ಕೆಲಸ ಇಲ್ವಾ, ಬಂದ್ಬಿಟ್ಟಿದ್ದೀರಾ ಅಂತ ನಿಂದನೆ ಮಾಡಿದಾನೆ ಕಂಡಕ್ಟರ್. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ರಿಪೋರ್ಟರ್ ಲಕ್ಷ್ಮಿ. ಲಕ್ಷ್ಮಿ, ಈಗ ಸರ್ಕಾರ ಏನೋ ಮಹಿಳೆಯರಿಗೆ ಅನುಕೂಲವಾಗ್ಲಿ ಅಂತ ಫ್ರೀ ಬಸ್ ಕೊಟ್ಟಿದೆ, ಜೊತೆಗೆ ಮಹಿಳೆಯರು ಕೂಡ ಅದರ ಉಪಯೋಗವನ್ನ ಪಡಿತಾ ಇದ್ದಾರೆ. ಆದ್ರೆ ಕಂಡಕ್ಟರ್ ಸಿಟ್ಟಿಗೆದು ಈ ರೀತಿ ಮಾತನಾಡಿರುವಂಥದ್ದು, ನಿಂದನೆ ಮಾಡಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಏನಿದೆ ಹೆಚ್ಚಿನ ಮಾಹಿತಿ ಲಕ್ಷ್ಮಿ? ಮಂಜರಿ, ಇದೇನು ಮೊದಲನೇ ಬಾರಿಗೆ ನಡೆದಿರುವಂತಹ ಘಟನೆ ಅಲ್ಲ. ಈ ರೀತಿಯಾಗಿ ಯಾವಾಗ ಹೆಣ್ಮಕ್ಳಿಗೆ ಫ್ರೀ ಬಸ್ ಅನ್ನ ಬಿಟ್ರೆ ಅಂದಿನಿಂದಲೂ ಸಹ ಕಂಡಕ್ಟರ್ ಮತ್ತೆ ಏನು ಡ್ರೈವರ್ಗಳಿದ್ದಾರೆ ಅವರಿಂದ ಹೆಣ್ಮಕ್ಳಿಗೆ ಬೈಯೋದಾಗಿರ್ಬೋದು, ಕೋಪದಲ್ಲಿ ಮಾತನಾಡೋದಾಗಿರ್ಬೋದು, ಅಥವಾ ಸಿಗ್ನಲ್ ನಲ್ಲಿ ಹತ್ತು ಬದಲಾಗಿ ಬಸ್ ಸ್ಟಾಪ್ ಅಲ್ಲಿ ಹತ್ತು ಬದಲಾಗಿ ಸಿಗ್ನಲ್ ನಲ್ಲಿ ಏನಾದ್ರು ಹತ್ಕೊಂಡ್ರೆ ಅವ್ರ ಮೇಲೆ ಕೂಗಾಡೋದು, ರೇಗಾಡೋದು, ಇದು ತುಂಬಾ ದಿನದಿಂದ ನಡೀತಾ ಇರುವಂತ ವಿಚಾರ. ಈ ವಿಚಾರವಾಗಿ ರಾಮಲಿಂಗಾರೆಡ್ಡಿ ಅವ್ರಿಗೂ ಸಹ ಸಾರ್ವಜನಿಕರು ಮಾಹಿತಿಯನ್ನ ತಿಳಿಸಿದ್ರು. ಯಾಕಂತಂದ್ರೆ ಬಸ್ ಅಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ಲ, ಅವಾಚ್ಯ ಶಬ್ದಗಳಿಂದ ಬಳಕೆ ಮಾಡ್ತಾರೆ, ಡಬಲ್ ಮೀನಿಂಗ್ ಅಲ್ಲಿ ಮಾತಾಡ್ತಾರೆ. ಇಂತಹ ವಿಚಾರಗಳು ತುಂಬಾ ದಿನದಿಂದ ಬೆಳಕಿಗೆ ಬರ್ತಾ ಇದ್ರು ಸಹ ಸಾರಿಗೆ ಇಲಾಖೆಯವರು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಂಡಿರ್ಲಿಲ್ಲ. ಆದ್ರೆ ಇತ್ತೀಚೆಗೆ ಕಳೆದ ವಾರ ಒಂದು ವಿಡಿಯೋ ಸಖತ್ ವೈರಲ್ ಆಗತ್ತೆ. ಏನು ಅಂತಂದ್ರೆ ಬಸ್ ನಲ್ಲಿದ್ದ ಒಬ್ಬ ಮಹಿಳೆಗೆ ಕಂಡಕ್ಟರ್ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವಂತದ್ದು, ಜೊತೆಗೆ ನಿಮ್ಗೆ ಮನೇಲಿ ಮಾಡೋದು ಕೆಲಸ ಇಲ್ಲ, ಬಸ್ ಫ್ರೀ ಅಂದ ತಕ್ಷಣ ನೀವೆಲ್ಲ ಬಂದ್ಬಿಡ್ತೀರಿ ಅನ್ನುವಂತಹ ಮಾತುಗಳನ್ನ ಏನ್ ಹೇಳಿದ್ದ, ಅದನ್ನ ಬಸ್ ನಲ್ಲಿ ಪ್ರಯಾಣಿಸ್ತಾ ಇದ್ದಂತ ಒಬ್ಬ ವ್ಯಕ್ತಿ ವಿಡಿಯೋ ಮಾಡಿದ್ದ. ಆ ವಿಡಿಯೋ ಸದ್ಯಕ್ಕೆ ಸಖತ್ ವೈರಲ್ ಆಗಿತ್ತು. ವೈರಲ್ ಆದ ಬಳಿಕ ಈಗ ಏನು ಕೆಂಗೇರಿ ಪೊಲೀಸ್ ಸ್ಟೇಷನ್ ನಲ್ಲಿ ಇದನ್ನ ದೂರನ್ನ ದಾಖಲೆ ಮಾಡ್ಕೊಂಡಿರುವಂತದ್ದು. ಚನ್ನಪಟ್ಟಣದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಬಿಎಂಟಿಸಿ ಬಸ್ ನಲ್ಲಿ ಬಂದಿದ್ದಂತಹ ಮಹಿಳೆ ಆಕೆ. ಸೊ ಇದು ಆ ಬಸ್ ನಲ್ಲಿ ನಡೆಯುತ್ತೆ. ಬಸ್ ತುಂಬಾ ರಶ್ ಆಗಿರುತ್ತೆ. ತುಂಬಾ ರಶ್ ಆಗಿರೋದ್ರಿಂದಾಗಿ ಕೋಪದಲ್ಲಿ ಮಾತಾಡಿದ್ನೋ ಆತ, ಅಥವಾ ತನ್ಗೆ ಏನ್ ಹೆಟ್ಟಿಕ್ಕಿತ್ತೋ ಗೊತ್ತಿಲ್ಲ, ಕೆಲ್ಸದ ಸಮಯ ಮುಗ್ದಿತ್ತೋ ಗೊತ್ತಿಲ್ಲ, ಒಟ್ಟಾರೆಯಾಗಿ ಆತ ಮಾತನಾಡಿರುವಂತದ್ದು ಸಂಪೂರ್ಣವಾಗಿ ವಿಡಿಯೋದ ದೃಶ್ಯಾವಳಿಗಳಲ್ಲಿ ಸೆರೆ ಆಗಿರೋದ್ರಿಂದಾಗಿ, ಜೊತೆಗೆ ಘಟನೆ ಸಂಬಂಧಿಸಿದಂತೆ ಗೌರಮ್ಮ ಏನು ಹೇಳಿಕೆಯನ್ನ ನೀಡಿದರೆ ಇದರ ಆಧಾರದ ಮೇಲೆ ಕೆಂಗೇರಿ ಪೊಲೀಸರು ಸದ್ಯಕ್ಕೆ ದೂರನ್ನ ತೆಗೆದುಕೊಂಡಿರುವಂತದ್ದು.
ದೂರನ ನೀಡಿರುವಂತಹದ್ದು. ಹಾಗೆ ಕಂಡಕ್ಟರ್ ಮೇಲೆ FIR ಅನ್ನು ಸಹ ಈಗ ಸದ್ಯಕ್ಕೆ ದಾಖಲ್ ಮಾಡಿರುವಂತಹದ್ದು. ಯಾವ ರೀತಿ ಇದ್ರ ಮೇಲೆ ಕ್ರಮವನ್ನ ಕೈಗೊಳ್ತಾರೆ, ಇದೇನು ಮೊದಲನೇ ಬಾರಿಗಲ್ಲ, ಈ ರೀತಿಯಾಗಿ ತುಂಬಾ ಸಲ ಕಂಡು ಬರ್ತಾ ಇರೋದ್ರಿಂದ ಇಲ್ಲಿ ಸರ್ಕಾರ ಮಾಡ್ತಾ ಇರೋದು ತಪ್ಪಾ ಅಥವಾ ಸಾರ್ವಜನಿಕರು ಬಸ್ಸಲ್ಲಿ ಓಡಾಡ್ತಾ ಇರೋದು ತಪ್ಪಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಆಧಾರ್ ಕಾರ್ಡ್ ಅನ್ನುವಂತಹ ಮಾತನ್ನು ಸಹ ಇತ್ತೀಚೆಗೆ ತುಂಬಾ ಕೇಳಿ ಬರ್ತಾ ಇದೆ. ಸಾರ್ವಜನಿಕರು, ಮಹಿಳೆಯರು ಬಸ್ಸಲ್ಲಿ ಕೆಲವೊಬ್ರು ಏನ್ ಮಾಡ್ತಾರೆ, ಬಸ್ಸಲ್ಲಿ ಹತ್ತೋದಕ್ಕೂ ಸಹ ಹಿಂದೇಟ್ ಹಾಕುವಂತ ಪರಿಸ್ಥಿತಿ ಇದೆ. ನಾವು ದುಡ್ಡು ಕೊಡ್ತೀವಿ, ನಮ್ಗೆ ಮರ್ಯಾದೆ ಕೊಡಿ ಅನ್ನುವ ಆಂಗಲ್ ಅಲ್ಲಿ ಬಂದು ನಿಂತಿರುವಂತಹ ಪರಿಸ್ಥಿತಿ ಸದ್ಯಕ್ಕೆ ಉದ್ಭವ ಆಗ್ತಾ ಇರುವಂತದ್ದು. ಈ ಎಲ್ಲದಕ್ಕೂ ಉತ್ತರವನ್ನ ಸಾರಿಗೆ ಇಲಾಖೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ಕೊಡ್ಬೇಕಾಗಿರುವಂತದ್ದು. ಮಂಜರಿ. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಯಾರು